ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಲ್ಲೂ ಸೆಲೆಕ್ಟ್ ಮಾಡಕ್ಕೆ 20 ನಿಮಿಷ ಮಾಡಿದೆ, ಇಲ್ಲೂ ಲೇಟ್ ಮಾಡ್ತಾ ಇದ್ಯಾ. ಟಿಪಿಕಲ್ ಲೇಡೀಸ್ ತರ ಸೆಲೆಕ್ಟ್ ಮಾಡ್ತಾ ಇದ್ಯಾ. ಅದ್ ಯಾವ್ದು ಒಂದು ಬೇಗ ಸೆಲೆಕ್ಟ್ ಮಾಡ. ಇರೋ ಯಾಕೆ ಹಿಂಗ್ ಮಾಡ್ತಾ ಇದ್ಯಾ? ಸ್ವಲ್ಪ ಸುಮ್ಮಿರೋ ಸರ್. ನೋಡ್ಲಿ ಹಾ ಸರ್, ಇದೆಲ್ಲ ಸ್ವಲ್ಪ ಗಾಡಿ ಆಯ್ತು, ಅಂದ್ರೆ ದೊಡ್ಡದಾಗಿದೆ. ಸ್ಲೀಕ್ ಆಗಿರೋದಿದ್ರೆ ಕೊಡಿ. ಅಲ್ಲಿ ನೋಡಿ, ಅಲ್ಲಿದೆಯಲ್ಲ ಅದು ಕೊಡಿ. ಇದು ಅದು ಮತ್ತೆ ಅದು ಕೆಳಗಡೆ ಕೊಡಿ. ಇರ್ಲಿ, ದೊಡ್ಡದೇ ತಗೊಳ. ಅವ್ರಿಗೆ ಬಂಗಾರ ಅಂದ್ರೇನೆ ಇಷ್ಟ ಇಲ್ಲ ಕಣ. ದೊಡ್ಡದು ಅಂದ್ರೆ ರಿಜೆಕ್ಟೇ ಮಾಡ್ಬಿಡ್ತಾರೆ. ಆನಂದ, ಇದು ಚೆನ್ನಾಗಿದೆ ಅಲ್ಲ? ಸೂಪರ್ ಆಗಿದೆ ಕಣ. ಸುಮ್ಮನೆ ಹೇಳ್ಬೇಕು ಅಂತ ಹೇಳ್ಬೇಡ, ಕರೆಕ್ಟ್ ಆಗಿ ಹೇಳು. ಸೀರಿಯಸ್ ಆಗಿ ಹೇಳ್ತಾ ಇದೀನೋ ನೋಡಪ್ಪ. ನಾನು ಕಾಮಿಡಿಯನ್ ಇರ್ಬೋದು, ಆದ್ರೂ ವಿಷಯ ತುಂಬಾ ಸೀರಿಯಸ್ ಆಗಿರೋದ್ರಿಂದ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಿಂಗೆ ಡೌಟ್ ಇದ್ರೆ ಅತ್ತಿಗೆ ಇಲ್ಲಿ ಕರ್ಕೊಂಬಂದ್ಬಿಡ, ಕುತ್ತಿಗೆ ಯಾಕೆ ಸೆಲೆಕ್ಟ್ ಮಾಡ್ಬಿಡು, ಆಯ್ತಲ್ಲ? ಚೆನ್ನಾಗಿ ಹೇಳ್ದೆ ಕಣ. ನಾನು ಸರ್ಪ್ರೈಸ್ ಕೊಡಬೇಕು ಅಂತ ಇಲ್ಲಿಗೆ ಬಂದ್ರೆ ನೀನು ಅವ್ರನ್ನೇ ಇಲ್ಲಿಗೆ ಕರ್ಸೋತಾ ಇದೆಯಾ? ಸರ್ಪ್ರೈಸ್ ಅನ್ಬಿಟ್ಟು ಎಲ್ಲ ಉಳಿಯುತ್ತೆ ದಡ್ಡ. ಒಂದು ಕೆಲಸ ಮಾಡೋಣ, ಫೋಟೋ ತೆಗೆದು ಅಪ್ಪಳನ್ನ ಕಳಿಸ್ಬಿಡ್ತೀನಿ. ಅವಳು ಚೆನ್ನಾಗಿದೆ ಅಲ್ವಾ ಅಂತ ಹೇಳ್ಬಿಡ್ತಾಳೆ. ಯಾರಿಗೂ ಕಳ್ಸಂಗಿಲ್ಲ, ನನಗೆ ನಿನಗೆ ಇಬ್ಬರಿಗೆ ಗೊತ್ತಿರಬೇಕು. ಸರ್ಪ್ರೈಸು ಕಡೆ ತನಕ ಸರ್ಪ್ರೈಸ್ ಆಗೇ ಇರಬೇಕು. ಭೂಮಿಕಾ ಅವ್ರಿಗೆ ಇದನ್ನ ಕೊಟ್ಟ ಮೇಲೆ ಸರ್ಪ್ರೈಸ್ ರಿವೀಲ್ ಆಗಬೇಕು. ಹಾಗಾದ್ರೆ ಅದಂತವ ಚೆನ್ನಾಗಿದೆ. ಇದಾ? ಹಂಗಾರೆ ಇದು ತಗೋತೀನಿ. ನೀನು ಯಾವ್ದೊಂದು ತಗೋಬೇಕು ಅನ್ನೋದು ಡಿಸೈಡ್ ಮಾಡ್ಬಿಟ್ಟಿದ್ಯಾ? ಸುಮ್ಮನೆ ನನ್ನ ಕೇಳದ ಇದಾ ಅಂತ? ನೀನು ಕರ್ಕೊಂಬಂದಿದ್ಯಾಕೆ? ಯಾಕೆ? ನೀನು ಯಾವ್ದನ್ನ ಸೆಲೆಕ್ಟ್ ಮಾಡ್ತೀಯೋ ಅದು ಬಿಟ್ಟು ಸೆಲೆಕ್ಟ್ ಮಾಡಕ್ಕೆ. ಸರ್, ಇದು ತುಂಬ ಚೆನ್ನಾಗಿದೆ, ಇದು ಪ್ಯಾಕ್ ಮಾಡಿ ಸರ್. ಹಾಗೆ ಇದನ್ನು. ಥ್ಯಾಂಕ್ಸ್ ಕಣ. ಯಾಕೆ? ನನ್ನ ಜೊತೆ ಬಂದಿದ್ದಕ್ಕೆ. ಗಿಳಿಯ, ಸರ್ಪ್ರೈಸ್ ನೋಡಿ ಅದಕ್ಕೆ ಖುಷಿಗೆ ಕುಣಿದು ಕುಪ್ಪಳಿಸ್ಬಿಡ್ತಾರೆ ಕಣ. ಇನ್ಮೇಲೆ ಕುಣಿಯೋದು ಕುಪ್ಪಳಿಸೋದು ಎಲ್ಲ ಕ್ಯಾನ್ಸಲ್, ನಿಷಿದ್ಧ. ಅಯ್ಯೋ ಸಾರಿ ಕಣ, ಈ ಟೈಮಲ್ಲಿ ಕುಣಿಯಂಗಿಲ್ಲ ಅಲ್ವಾ? ಖುಷಿ ಇಟ್ಕೋಬತ್ತಾನೆ. ಇಟ್ಕೋಬೋದು. ಹಲೋ, ಹೇಳಿ. ಕಂಗ್ರಾಚ್ಯುಲೇಷನ್ ಮಿಸ್ಟರ್ ಗೌತಮ್ ದಿವಾರ್. ನೀವಾ? ಯಾಕೆ ಫೋನ್ ಮಾಡಿದ್ದೀರಾ? ನಿಮ್ಮ ವಂಶದ ಕುಡಿ ಚಿಗುರ್ತಾ ಇದೆ, ಎಲ್ಲರೂ ಮಗುವಿನ ನಿರೀಕ್ಷೆನಲ್ಲಿದ್ದೀರಾ. ಇಂಥ ಸಮಯದಲ್ಲಿ ಕಂಗ್ರಾಚ್ಯುಲೇಷನ್ ಹೇಳ್ದಲ್ಲಿ ಇದ್ರೆ ಹೇಗಾಗುತ್ತೆ? ಕಾಂಗ್ರಾಟ್ಸ್ ಹೇಳೋಣ ಅಂತ ಫೋನ್ ಮಾಡಿದೆ. ಶತ್ರುಗಳು ನೆನೆಸ್ಕೊಳ್ದ್ರೆ ಇನ್ಯಾರು ನೆನೆಸ್ಕೋಬೇಕು ಅಲ್ವಾ? ನೋಡಿ, ಕೆಸರು ಜೊತೆ ಗುದ್ದಾಡಿ ಮೈ ಕೈ ಕೆಸರು ಮಾಡ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ. ನಾನು ತುಂಬ ನೀಟಾಗಿರೋಕ್ಕೆ ಇಷ್ಟಪಡ್ತೀನಿ. ನನಗೆ ಈ ಹೊಲಸು ಗಲೀಜು ಅಂದ್ರೆ ಅಲರ್ಜಿ. ಇದ್ರ ಮೇಲೂ ನೀವು ನನ್ನ ಕೆಣಕಿದ್ರೆ ಗುದ್ದಾಡಿದ್ರೆ ಪರಿಣಾಮ ನೆಟ್ಟಿಗಿರಲ್ಲ. ಒಳ್ಳೆಯವರ ಒಳ್ಳೆತನನ ತುಂಬ ಪರೀಕ್ಷೆ ಮಾಡಬೇಡಿ. ನಮ್ಮ ತಾಳ್ಮೆ ಕಟ್ಟೆ ಹೊಡೆದ ದಿನ ಕೊಚ್ಚಿ ಹೋಗ್ತೀರಾ, ಅದಕ್ಕೆ ಅವಕಾಶ ಮಾಡ್ಕೊಳ್ಬೇಡಿ. ಯಾಕಪ್ಪ ತೆಲುಗು ಸಿನಿಮಾ ಹೀರೋ ತರ ಇಷ್ಟಿಷ್ಟುದ್ದ ಡೈಲಾಗ್ ಹೊಡಿತಾ ಇದೀಯಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.